ಆಡಿದಂಥ ಮಾತುಗಳು ಏನಿದ್ದಾವೆ ಅದ್ರ ಬಗ್ಗೆ ಇವತ್ತು ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ, ತಮ್ಮೆಲ್ಲರೂ ಗೊತ್ತಿರೋ ವಿಚಾರ. ಆ ವಿಚಾರವಾಗಿ ಅದನ್ನು ಖಂಡಿಸಿ ಮತ್ತೆ ಅವ್ರ ಹೇಳಿಕೆ, ದೇಶಕ್ಕೆ ಬಲಿಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ಸಹ ಅವ್ರನ್ನ ಗೌರವಿಸ್ತಾ ಇದ್ದಾರೆ, ಅವ್ರನ್ನ ಮಹಾನ್ ನಾಯಕರಂತೂ ಒಪ್ಪಿಕೊಂಡಿದ್ದಾರೆ, ಅವ್ರನ್ನ ಆರಾಧಿಸ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅಂತ ಒಬ್ಬ ಅಪ್ರಬುದ್ಧ ವ್ಯಕ್ತಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಸರಿಯಾದ ವಿಚಾರಗಳನ್ನ ತಿಳ್ಕೊಂಡೆ ಯಾವುದೋ ಒಂದು ಕೆಟ್ಟ ಕೊಳಕ ಮನಸ್ಸಿನಿಂದ, ಹೊಟ್ಟೆ ಕಿಚ್ಚಿನಿಂದ ಅವರು ಮಾತಾಡಿದ್ದಾರೆ. ಬಾಬಾ ಸಾಹೇಬ್ ಹೆಸರು ಹೇಳೋ ಬದಲು ದೇವರ ಹೆಸರು ಹೇಳ್ಬೇಕಾಗಿತ್ತು, ಅದು ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ತಮಗೆ ಗೊತ್ತಿದೆ. ಈಗಾಗಲೇ ಅನೇಕ ಪ್ರತಿಭಟನೆಗಳು ನಡೆದಿದ್ದಾವೆ, ದೇಶಾದ್ಯಂತ ನಡೆದಿದ್ದಾವೆ. ತಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ದೇವರು ಅಂಬೇಡ್ಕರ್ ಹೆಸರು ಬದಲಾಗಿ ದೇವರ ಹೆಸರು ಸ್ಮರಣೆ ಮಾಡಬೇಕು ಅಂತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ನಮ್ಗೆ ಯಾರು ದೇವರು? ನಮ್ಗೆ ಅಂಬೇಡ್ಕರ್ ಅವರೇ ದೇವರು. ನಮಗೆ ಅಸ್ತಿತ್ವ ಬಂದಿತ್ತು 1950ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ನಂತರ ನಮಗೆ ನಿಜವಾದಂತ ಒಂದು ದೇವರ ಅಸ್ತಿತ್ವ ಅಂಬೇಡ್ಕರ್ ಅವರೇ. ಅವರಿಲ್ಲದೇನೆ ಇದ್ದಿದ್ರೆ, ಅವ್ರ ಸಂವಿಧಾನ ಕೊಡದೇ ಇದ್ದಿದ್ರೆ ಅಮಿತ್ ಶಾ ಅಂತ ಒಬ್ಬ ಮನುಷ್ಯ ಇವತ್ತು ಗೃಹ ಮಂತ್ರಿ ಆಗಿರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಪ್ರಧಾನಮಂತ್ರಿಯವರು ಮೋದಿ ಅಂತವರು ಒಬ್ಬರು ಪ್ರಧಾನಿ ಆಗಕ್ಕೆ ಆಗ್ತಾ ಇರಲಿಲ್ಲ. ಅದನ್ನ ನಾವು ತಿಳ್ಕೊಂಡು ಮಾತಾಡ್ಬೇಕಾಯ್ತು. ಒಬ್ಬ ಗೃಹ ಮಂತ್ರಿ ಆದರೂ ತುಂಬಾ ಜವಾಬ್ದಾರಿಯುತವಾಗಿ ಎಚ್ಚರಿಕೆಯಿಂದ ಮಾತಾಡಬೇಕಾಯ್ತು. ಇವತ್ತು ಈ ದೇಶದಲ್ಲಿ ಇರುವಂತ ಸುಮಾರು ಜನ ನಮ್ಮ ದಲಿತ ಜನಾಂಗ, ಹಿಂದುಳಿದರಾಗಿರ್ಬೋದು, ಅವರೆಲ್ಲರಿಗೂ ತುಂಬಾ ಇವತ್ತು ಆಘಾತ ಆಗಂತ ವಿಚಾರನ ಅವರು ಮಾತಾಡಿದ್ದಾರೆ. ಅದು ಮಾತಾಡಬಾರ್ದಾಗಿತ್ತು, ಅದು ತಪ್ಪು. ನಮಗೆ ಅಂಬೇಡ್ಕರ್ ಅವರೇ ದೇವರು. ಒಂದು ವೇಳೆ ಈ ಪ್ರತಿಭಟನೆಗಳು ಇವತ್ತು ಏನು ದೇಶದಲ್ಲಿ ನಡೀತಾ ಇದೆ ಅವು ಇನ್ನೂ ಜಾಸ್ತಿ ಆಗ್ತಿದ್ದಾವೆ. ಅವರು ಹೇಳಿರ್ಬೋದು ಅಂಬೇಡ್ಕರ್ ಹೆಸರು ಹೇಳೋ ಬದಲು ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ, ದೇವರ ಹೆಸರು ಹೇಳಬೇಕಾಗಿತ್ತು ಅಂತ. ಇಲ್ಲ, ನಮ್ಗೆ ಅಂಬೇಡ್ಕರೇ ದೇವರು. ನಮ್ಮ ಅಂಬೇಡ್ಕರ್ ಹೆಸರೇ ಹೇಳ್ತೀವಿ. ನಮ್ಮ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಮುಂದೆ ಇದಕ್ಕೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು. ಜೈ ಭೀಮ್. ಮಾಧ್ಯಮರಿಗೆ ನನಗೆ ಭೀಮ ಸ್ವಾಗತ. ಇವತ್ತಿನ ಉದ್ದೇಶ ಏನು ಅಂತಂದರೆ, ಭಾರತ ಸರ್ಕಾರದ ಗೃಹ ಮಂತ್ರಿಯವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಅಂಬೇಡ್ಕರ್ನ ಪೂಜಿಸೋದಕ್ಕಿಂತ ದೇವ್ರನ್ನ ಪೂಜಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ದೇವ್ರನ್ನೇ ಪೂಜಿಸ್ಕೊಳ್ಳಿ, ನಮ್ಗಾದ ಉದ್ದೇಶ ಬೇಡ. ನಾವು ಬಾಬಾ ಸಾಹೇಬ್ರ ಮಕ್ಕಳು. ಹಾಗಾಗಿ ನಾವು ಯಾಕೆ ಮೋದಿ ಶಾ ಅವರ ವಿರುದ್ಧ, ಅಮಿತ್ ಶಾ ಅವರ ವಿರುದ್ಧ ಭಾರತ ದೇಶಕ್ಕೆ ಅವರು ಕ್ಷಮೆ ಕೇಳಬೇಕು. ಎರಡನೇದು, ಮಂಡಿ ಊರಿ ಕೇಳಬೇಕು. ಬಾಬಾ ಸಾಹೇಬ್ರ ಹತ್ತಿರ ಹೋಗಿ ಮಂಡಿ ಊರಿ, ನಾನು ಮಾತಾಡಿದ್ದು ನಾನು ಬಾಯಿಂದ ಮಾತಾಡ್ಬಿಟ್ಟಿದ್ದೀನಿ, ಹಾಗಾಗಿ ಭಾರತಕ್ಕೆ ನಂದೊಂದು ತಪ್ಪು ಕಲ್ಪನೆ ಹೇಳಿದ್ದೀನಿ ಅಂತ ಹೇಳಿ ಅವರು ಕ್ಷಮೆ ಕೇಳಬೇಕು. ಹಾಗೂ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಬಡವರನ್ನ, ದಲಿತರನ್ನ ಸಂವಿಧಾನದ ಅಡಿಯಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಎಚ್ಚರಿಕೆ ಇರಬೇಕು. ಅವ್ರೇನಾದರೂ ಮುಂದಿನ ದಿನದಲ್ಲಿ ಅವ್ರೇನಾದ್ರು ಕ್ಷಮೆ ಕೇಳಿಲ್ಲ ಅಂದ್ರೆ ಇಡೀ ದೇಶದಂತ ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಇದು ಬಾಬಾ ಸಾಹೇಬ್ರ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀವಿ. ವರ್ಷಗಳನ್ನ ಕೊಡ್ತಾ ಇದ್ದೀವಿ. ಅದು ಮುಗಿದ ಏನಾದರೂ ಆ ಕಾಲಾವಕಾಶದಲ್ಲಿ ಇವರು ಯಾವ್ದಾದ್ರು ವಿಚಾರ ಬರಲಿಲ್ಲ ಅಂತಂದ್ರೆ ನಾವು ವಿಧಾನಸೌಧ ಮುಂದೆ ಇಡೀ ದೇಶದಂತ ಬೆತ್ತಲೆ ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.